ಗುಜರಾತ್ ಬಳಿಕ ಕರ್ನಾಟಕದತ್ತ ಮೋದಿ ದಂಡಯಾತ್ರೆಯನ್ನು ಹೊರಡ್ತಾರೆ. ಕರ್ನಾಟಕ ಗೆಲ್ಲೋದಕ್ಕೆ ಬಿಜೆಪಿಯಿಂದ ಭಾರೀ ರಣತಂತ್ರಗಳನ್ನ ನಡೆಸಲಾಗ್ತಾ ಇದೆ. ಡಿಸೆಂಬರ್ 15ರ ಬಳಿಕ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರ ಅಬ್ಬರ ನಡೆಯುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಜನವರಿ 12ಕ್ಕೆ ಬೆಳಗಾವಿಗೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಐಐಟಿ ಉದ್ಘಾಟನೆಗೆ ಅಂತ ನರೇಂದ್ರ ಮೋದಿ ಅವರ ಆಗಮನ ಬೆಳಗಾವಿಗೆ. ಇನ್ನು ಬೆಂಗಳೂರಿನ ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾರೆ. ಇದೇ ವೇಳೆ ವಿವಿಧ ಯೋಜನೆಗಳಿಗೂ ಕೂಡ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಡ್ತಾರೆ. ಇನ್ನು ಇದೇ ತಿಂಗಳ 15ನೇ ತಾರೀಕು ನಾಡಿದ್ದೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಜೆಪಿ ನಡ್ಡಾ. ಕೊಪ್ಪಳ, ಗದಗ, ಬಾಗಲಕೋಟೆ ಸೇರಿದಂತೆ 10 ಜಿಲ್ಲೆಗಳಿಗೆ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ನೂತನ ಕಚೇರಿಗಳ ಉದ್ಘಾಟನೆಯನ್ನು ಕೂಡ ನಡ್ಡಾ ನೆರವೇರಿಸುತ್ತಾರೆ. ಅವತ್ತೇ ಕೊಪ್ಪಳದಲ್ಲಿ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಜನವರಿಯಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಬರ್ತಾರೆ. ಉಡುಪಿಯಲ್ಲಿ ಜನವರಿ 23ಕ್ಕೆ ಬೃಹತ್ ಯುವ ಸಮಾವೇಶವಿದೆ. ಯುವ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರೆ ಯೋಗಿ ಆದಿತ್ಯನಾಥ್. ಜನವರಿಯಲ್ಲಿ ಚಿತ್ರದುರ್ಗದಲ್ಲಿ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಸಮಾವೇಶದಲ್ಲಿ ಅಮಿತ್ ಶಾ ಅವರು ಪಾಲ್ಗೊಳ್ತಾರೆ. ಅಲ್ಲಿಗೆ ನಾವು ನೋಡೋದಾದ್ರೆ ಕರ್ನಾಟಕವನ್ನ ಗೆಲ್ಲೋದಕ್ಕೆ ರಾಷ್ಟ್ರೀಯ ನಾಯಕರ ಅಬ್ಬರ ಮತ್ತೆ ಸರಣಿ ಪ್ರವಾಸಗಳನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಲ್ಲಿ ಬಿಜೆಪಿ ಭಾರಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಗುಜರಾತ್ ಆದ್ಮೇಲೆ ಕರ್ನಾಟಕದತ್ತ ಈಗ ಬಿಜೆಪಿ ರಾಷ್ಟ್ರೀಯ ನಾಯಕರ ಆಗಮನ ಆಗ್ತಾ ಇದೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಲ್ಲಿ ಅವರ ಸ್ಟ್ರಾಟಜಿ ಇರೋದು ಕರ್ನಾಟಕವನ್ನ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅಂತ. ಈಗ ಅಧಿಕಾರದಲ್ಲಿ ಇದ್ದಾರೆ. ಈಗ ಮತ್ತೆ ಅಧಿಕಾರವನ್ನ ಹಿಡಿತವನ್ನ ಸಾಧಿಸೋ ನಿಟ್ಟಿನಲ್ಲಿ ಸರ್ಕಾರದಿಂದ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದಾರೆ ಆ ಯೋಜನೆಗಳನ್ನ ಜನರಿಗೆ ತಲುಪಿಸೋದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಇದು ನಿರೀಕ್ಷಿತನೇ, ಅಂದ್ರೆ ಗುಜರಾತ್ ಫಲಿತಾಂಶ ಬಂದ ಮೇಲೆ ಎಲ್ಲರೂ ಈ ಕಡೆ ಲಗ್ಗೆ ಇಡ್ತಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ಅವರ ಸ್ಟ್ರಾಟಜಿ ಹೆಂಗಿದೆ, ಯಾವ್ಯಾವಾಗ ಬರಬೇಕು ಅಂತ ಹೇಳಿ ಇವಾಗ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಕೃಷ್ಣ. ಶರ್ಮಿತಾ, ಈಗಾಗಲೇ ಮುಖ್ಯವಾಗಿ ಕರ್ನಾಟಕದ ಮೇಲೆ ರಾಜ್ಯ ಬಿಜೆಪಿ ಹೈಕಮಾಂಡ್ ನಾಯಕರು ಕಣ್ಣನ್ನ ಇಟ್ಟಿದ್ದಾರೆ. ಮುಖ್ಯವಾಗಿ ಕರ್ನಾಟಕವನ್ನ ಗೆಲ್ಲಬೇಕು ಅನ್ನೋ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಗುಜರಾತ್ ಮಾದರಿಯಲ್ಲಿ ಯಾವ ರೀತಿ ಈಗ ಮೋದಿ ನಿರ್ಮಾಣ ಆಯಿತು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅನ್ನೋದು ಕೂಡ ರಾಜ್ಯದ ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ. ಅದಕ್ಕೆ ಪೂರಕವಾದಂತೆ ರಾಷ್ಟ್ರೀಯ ನಾಯಕರನ್ನ ಕರೆಸೋದ್ರ ಮುಖಾಂತರವಾಗಿ ಒಂದು ರೀತಿ ಬಿಜೆಪಿ ಪರವಾದಂತಹ ಅಲೆಯನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಜನವರಿ 12ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರ್ನಾಟಕಕ್ಕೆ ಕರೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ರಾಜ್ಯದ ಬಿಜೆಪಿ ನಾಯಕರುಗಳು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ನರೇಂದ್ರ ಮೋದಿ ಅವರು ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಅಂದ್ರೆ ಪ್ರತಿ ತಿಂಗಳು ಬಂದು ಹೋಗ್ತಾ ಇದ್ರು. ಆದ್ರೆ ಈಗ ಚುನಾವಣೆ ಹತ್ರ ಇರುವಂತಹ ಕಾರಣಕ್ಕೋಸ್ಕರವಾಗಿ 1 ತಿಂಗಳಲ್ಲಿ 2 ಬಾರಿ ಬರೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಜನವರಿ 12ನೇ ತಾರೀಕು ಬೆಳಗಾವಿಯ ಒಂದು ಕಾರ್ಯಕ್ರಮ ಅಂದ್ರೆ ಐಐಟಿ ಉದ್ಘಾಟನೆ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಬೆಂಗಳೂರಿನ ಒಂದು ಕಾರ್ಯಕ್ರಮದ ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರವಾಗಿ ಒಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದ ಮುಖಾಂತರವಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿರುವಂತದ್ದು. ಅದರ ಜೊತೆಗೆ ಮುಖ್ಯವಾಗಿ ಎಲ್ಲೊಂದ್ ಕಡೆ ಆಯಾ ಭಾಗದಲ್ಲಿ ಕೂಡ ಪ್ರಮುಖವಾಗಿ ರೋಡ್ ಶೋ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಇದೇ ಒಂದು ರೋಡ್ ಶೋ ಗುಜರಾತ್ ಅಲ್ಲಿ ಒಂದು ರೀತಿ ಬಿಜೆಪಿ ಕೈ ಹಿಡಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಬೃಹತ್ ರೋಡ್ ಶೋ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಮೋದಿ ಪರವಾದಂತಹ ಅಲೆಯನ್ನ ಎಬ್ಸೋದಕ್ಕೂ ಕೂಡ ಬಿಜೆಪಿ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿರತಕ್ಕಂಥ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಈಗಾಗಲೇ ಕರ್ನಾಟಕಕ್ಕೆ ಕರೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಜನವರಿ 25ನೇ ತಾರೀಕು ಉಡುಪಿಯಲ್ಲಿ ಬೃಹತ್ ಯುವ ಮೋರ್ಚಾದ ಸಮಾವೇಶ ನಡೀತಾ ಇದೆ. ಆ ಒಂದು ಸಮಾವೇಶಕ್ಕೆ ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರನ್ನೇ ಕರೆಸಬೇಕು ಅನ್ನೋದು ಕೂಡ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಮಂಗಳೂರು ಭಾಗದಲ್ಲಿ ಹಿಂದುತ್ವನೇ ಅಜೆಂಡಾದ ಮುಖಾಂತರವಾಗಿ ಗೆಲ್ಲಬೇಕು ಅನ್ನೋದು, ಅಲ್ಲಿ ಹಿಂದುತ್ವದ ಅಜೆಂಡಾನೇ ಎಲ್ಲೊಂದ್ ಕಡೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರು ಆ ಕಡೆ ಬಂತು ಅಂತಂದ್ರೆ ಎಲ್ಲ ಅಲ್ಲಿ ಮಂಗಳೂರು ಭಾಗದಲ್ಲಿ ಬಿಜೆಪಿ ಗೆಲ್ಲಿಸಬಹುದು ಅನ್ನೋದು ಲೆಕ್ಕಾಚಾರ ಆಗಿದೆ. ಅದಕ್ಕೋಸ್ಕರವಾಗಿ ಯೋಗಿ ಆದಿತ್ಯನಾಥ್ ಅವರ ಮುಖಾಂತರವಾಗಿ ಒಂದಷ್ಟು ಮಂಡ್ಯ, ಮೈಸೂರು ಆಗಿರ್ಬೋದು ಮತ್ತೆ ಮಂಗಳೂರು ಆಗಿರ್ಬೋದು ಈ ಭಾಗಗಳಲ್ಲಿ ಪ್ರವಾಸವನ್ನ ಒಂದ್ ರೀತಿ ತಿಂಗಳಿಗೆ 2-3 ಬಾರಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಎಲ್ಲೋ ಒಂದ್ ಕಡೆ ಜನವರಿ 18ನೇ ತಾರೀಕು ಬಂದು ಒಂದ್ ರೀತಿ ಇಲ್ಲಿ ಒಬಿಸಿ ಎಸ್ಸಿ ಮೋರ್ಚಾ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಈ 3 ರಾಷ್ಟ್ರೀಯ ನಾಯಕರ ಮುಖಾಂತರವಾಗಿ ಒಂದ್ ರೀತಿ ಕರ್ನಾಟಕದಲ್ಲಿ ಒಂದ್ ರೀತಿ ಬಿಜೆಪಿ ಪರವಾದಂತಹ ಅಲೆ ಎಬ್ಸುವುದು, ಈ ಮುಖಾಂತರವಾಗಿ ಕರ್ನಾಟಕದಲ್ಲಿ ಗೆಲ್ಲುವಂತದ್ದು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಅಪ್ಡೇಟ್ಸ್ಗೆ.